1999 ಮೇ ತಿಂಗಳು ಪಾಕಿಸ್ತಾನ ಮತ್ತು ಭಾರತ ದೇಶದ ನಡುವೆ ಏನು ಚಳಿಗಾಲದ ಒಪ್ಪಂದ ಇತ್ತು. ಆ ಸಮಯದಲ್ಲಿ ನಮ್ಮ ಸೈನಿಕರು ಕಾರ್ಗಿಲ್ ಪ್ರದೇಶದಲ್ಲಿ ಟೈಗರ್ ಹಿಲ್ನಲ್ಲಿದ್ದಂಥ ನಮ್ಮ ಪೋಸ್ಟ್ಗಳನ್ನು ಖಾಲಿ ಮಾಡಿ ಕೆಳಗೆ ಬಂದಿದ್ದರು. ಅದನ್ನೇ ಹೊಂಚು ಹಾಕಿ ಕುಳಿತಿದ್ದ ಕಂತ್ರಿ ಪಾಕಿಸ್ತಾನ ಸುಮಾರು 500 ಮೀಟರ್ ಎತ್ತರ ಇರುವಂಥ ಪ್ರದೇಶ, ದುರ್ಗಮ ಪ್ರದೇಶ, ಅಲ್ಲಿ ಹೋಗಿ ನಮ್ಮ ಬಂಕರ್ಗಳನ್ನು ವಶಪಡಿಸಿಕೊಂಡ್ರು. ಕುರಿಗಾಯಿಗಳು, ದನಗಾಯಿಗಳು ಅದನ್ನು ನೋಡಿ ನಮ್ಮ ಸೈನಿಕರಿಗೆ ಬಂದು ತಿಳಿಸಿದಾಗ ನಮ್ಮ ಸೈನಿಕರಿಂದ ಸೌರಭ್ ಕಾಳಿಯ ನೇತೃತ್ವದಲ್ಲಿ ಒಂದು ರೇಖೆ ಟೀಮ್ ಹೋಗ್ತದೆ. ಎಷ್ಟು ಜನ ಬಂದಾರ, ಯಾವ್ಯಾವ ಪೋಸ್ಟ್ಗಳನ್ನು ಅವರು ವಶಪಡಿಸಿಕೊಂಡಿದ್ದಾರೆ ಅಂತ ರೇಖೆ ಮಾಡಲಿಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ 5 ಜನ ಮತ್ತು ಒಬ್ಬ ಕ್ಯಾಪ್ಟನ್ ಸೌರಭ್ ಕಾಲಿಯಾ ಅವರನ್ನು ಪಾಕಿಸ್ತಾನ ಸೈನಿಕರು ಸೆರೆ ಹಿಡಿತಾರೆ. ಸೆರೆ ಹಿಡಿದು ಪಾಕಿಸ್ತಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಹೋಗಿ ಅವರಿಗೆ ಚಿತ್ರ ವಿಷಯ ಮಾಡಿಕೊಡ್ತಾರೆ. ನಮ್ಮ ಸೈನ್ಯದ ಬಗ್ಗೆ, ನಮ್ಮ ಸೈನ್ಯದ ಏನು ಯುದ್ಧ ಪರಿಸ್ಥಿತಿ ಇದೆ, ಸೈನ್ಯದಲ್ಲಿ ಯಾವ್ಯಾವ ಶಸ್ತ್ರಾಸ್ತ್ರಗಳಿವೆ, ಏನೇನಿದೆ ಎಲ್ಲ ಡೀಟೇಲ್ ಕೇಳ್ತಾರೆ. ಇವ್ರು ಹೇಳಲ್ಲ. ಬೇಕಾದಷ್ಟು ಹೊಡೆದ್ರು, ಚಿತ್ರಹಿಂಸೆ ಕೊಟ್ಟರು ನಮ್ಮ ಸೈನಿಕರು ಹೇಳೋದಿಲ್ಲ. ಅವರೆಲ್ಲರನ್ನು ಕೊಂದು ಬಿಡ್ತಾರೆ. ಒಳ್ಳೆ ಕಟ್ ಮಾಡ್ತಾರೆ, ಕಾಲು ಕಟ್ ಮಾಡ್ತಾರೆ, ಕುತ್ತಿಗೆ ಕಟ್ ಮಾಡ್ತಾರೆ, ಕೊನೆಗೆ ಮರ್ಮಂಗವನ್ನೇ ಕಟ್ ಮಾಡ್ತಾರೆ. ಮಾಡಿ ಅವರನ್ನು ನಮ್ಮ ದೇಶಕ್ಕೆ ವಾಪಸ್ ಕಳಿಸ್ಕೊಡ್ತಾರೆ. ಇದು ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ಬಂದಾಗ ತಕ್ಷಣ ಆಪರೇಷನ್ ವಿಜಯ್ ಅಂತ ಕೇಂದ್ರ ಸರ್ಕಾರ ಯುದ್ಧ ಘೋಷಣೆ ಮಾಡ್ತದೆ. ತತ್ಪರಿಣಾಮ ಅವ್ರು ಏನೇನು ನಮ್ಮ LOC ಹತ್ತಿರ ಸುಮಾರು 200 ಕಿಲೋಮೀಟರ್ ಪ್ರದೇಶವನ್ನು ಆಕ್ರಮಿಸಿಕೊಂಡಿದ್ದರು. ಆ ಎಲ್ಲ ಪ್ರದೇಶದಲ್ಲಿ ನಮ್ಮ ಸೈನಿಕರು ಆಪರೇಷನ್ ವಿಜಯದ ಅನುಸಾರ ಅಲ್ಲಿ ಹೋಗಿ ಪಾಕಿಸ್ತಾನದ ಸೈನಿಕರನ್ನು ಹಿಮ್ಮೆಟ್ಟಿಸ್ತಾರೆ. ಯುದ್ಧ ಆಗ್ತದೆ, ಘರ್ಷಣೆ ಆಗ್ತದೆ, ಅನೇಕ ಸಾವು ನೋವುಗಳು ಆಗ್ತವೆ. ಆ ಕಡೆಯಿಂದ ಕ್ಯಾಜುಯಾಲಿಟಿ ಆಗ್ತವೆ, ನಮ್ಮ ಕಡೆಯಿಂದ ಕ್ಯಾಜುಯಾಲಿಟಿ ಆಗ್ತವೆ. ಸುಮಾರು 527 ಭಾರತೀಯ ಸೈನಿಕರು ವೀರ ಮರಣ ಹೊಂದ್ತಾರೆ, ಹುತಾತ್ಮರಾಗ್ತಾರೆ. ಪಾಕಿಸ್ತಾನದ ಸುಮಾರು 1000ರಿಂದ 4000 ಸೈನಿಕರು ಅವರು ಸಾಯ್ತಾರೆ. ಈ ಯುದ್ಧದ ಪರಿಣಾಮ ಏನಾಗ್ತದೆ ಅಂದ್ರೆ ಪಾಕಿಸ್ತಾನದಲ್ಲಿ ಮಾರ್ಷಲ್ ಲಾ ಜಾರಿಗೆ ಬರ್ತದೆ. ನಮ್ಮ ಪ್ರದೇಶ ಆಕ್ರಮಿಸಿಕೊಂಡಂಥ ಎಲ್ಲ ಪೋಸ್ಟ್ಗಳನ್ನು ನಮ್ಮ ಸೈನಿಕರು ಖಾಲಿ ಮಾಡ್ತಾರೆ. ಅದರಲ್ಲಿ ಸುಮಾರು ಆ ಯುದ್ಧದಲ್ಲಿ ಭಾಗವಹಿಸಿದಂಥ ಅನೇಕ ಮುಂಚೂಣಿಯಲ್ಲಿದ್ದಂಥ ಸೈನಿಕರಿಗೆ 4 ಸೈನಿಕರಿಗೆ ಮರಣೋಪರಾಂತ ಪರಮವೀರ ಚಕ್ರ ಸಿಗ್ತದೆ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಮನೋಜ್ ಪಾಂಡೆಯವರು ತಮ್ಮ 22ನೇ ವರ್ಷಕ್ಕೆ ಭಾರತೀಯ ಸೇನಾಪಡೆಯಲ್ಲಿ ಸೇರ್ಪಡೆ ಆಗ್ತಾರೆ. ಅವರೊಬ್ಬ ಇಂಜಿನಿಯರಿಂಗ್ ಪದವೀಧರ. ಅವರು ಹೋಗಿ ಇಂಟ್ರ್ಯೂ ಕೊಡ್ತಿದ್ದಾಗ NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಅವರು ಸೇರ್ಪಡೆ ಆಗಬೇಕಾದ್ರೆ ಒಂದು SSB ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್ ಇಂಟ್ರ್ಯೂ ಇರ್ತದೆ. ಆ ಇಂಟ್ರ್ಯೂದಲ್ಲಿ ಅವ್ರಿಗೆ ಕೇಳ್ತಾರೆ, ಏನಪ್ಪ ನೀನು ಇಂಜಿನಿಯರ್ ಪದವೀಧರ ಇದ್ದಿ, ನಿಮಗೆ ದೊಡ್ಡ ಕಂಪ್ನಿಗಳಲ್ಲಿ, ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲಿ ನಿನಗೆ ನೌಕರಿ ಸಿಗ್ತದೆ, ಕೈ ತುಂಬ ಸಂಬಳ ಸಿಗ್ತದೆ, ಲಕ್ಷಾಂತರ ರೂಪಾಯಿ ಸಂಬಳ ಸಿಗ್ತದೆ, ಮತ್ತು ಅಲ್ಲಿ ಬಿಟ್ಟು ಈ ಕಡೆ ಹೊಂಟಿದಿಲ್ಲ ಅಂದಾಗ ಮನೋಜ್ ಪಾಂಡೆ ಒಂದೇ ಒಂದು ಮಾತು ಹೇಳ್ತಾನೆ. ಏನಂದರೆ ಎಲ್ಲ ಕಂಪ್ನಿಗಳು, ಮಲ್ಟಿನ್ಯಾಷನಲ್ ಕಂಪ್ನಿಗಳು, ಭಾರತದ ದೊಡ್ಡ ಕಂಪ್ನಿಗಳು ನಮಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ಬೋದು, ಕೈ ತುಂಬ ಸಂಬಳ ಕೊಡ್ಬೋದು. ಆದರೆ ಯಾವ ಕಂಪ್ನಿಗಳಿಗೆ ಪರಮ ವೀರಚಕ್ರ ಕೊಡುವಂಥ ಅಧಿಕಾರ ಯಾವ ಕಂಪ್ನಿಗಳಿಗಿಲ್ಲ. ಅದಕ್ಕಾಗಿ ನಾನು ಈ ಪರಮ ವೀರಚಕ್ರ ಪಡೀಲಿಕ್ಕಾಗಿ ನಾನು ಭಾರತದ ಸೇನಾ ಸೇರ್ಪಡೆ ಆಗ್ತಾ ಇದ್ದೀನಿ ಅಂತ ಘೋಷಣೆ ಮಾಡ್ತಾರೆ. ಅಂಥ ವೀರಪುತ್ರನನ್ನು ಹೊಂದಿದ, ಜನ್ಮ ನೀಡಿದ ತಾಯಿಗೆ ಎಷ್ಟು ನಮನೆ ಹೇಳಿದರೂ ಸಾಲದು. ಅಂಥ ಅನೇಕ ತಾಯಂದಿರು ಅಂಥ ವೀರ ಪುತ್ರರನ್ನು ಪಡೆದಿದ್ದಾರೆ, ದೇಶಕ್ಕಾಗಿ ಸಮರ್ಪಣೆ ಮಾಡಿದ್ದಾರೆ. ಆದ ಕಾರಣಕ್ಕಾಗಿ ಇಂದು ಕೂಡ ಭಾರತ ಎಲ್ಲ ಯುದ್ಧಗಳಲ್ಲಿ ಪಾಕಿಸ್ತಾನಕ್ಕೆ ಹಿಮ್ಮೆಟ್ಟಿಸಿ ಮುಂದೆ ನುಗ್ತಾ ಇದೆ. ಯಾವುದೇ ಕಾರಣಕ್ಕೂ ನಾವು ಸೈನಿಕರು, ಮಾಜಿ ಸೈನಿಕರು ದೇಶವನ್ನು ಕಾಪಾಡ್ತೀವಿ ಅಂತ ಈ ಮೂಲಕ ನಾನು ಹೇಳಲು ಇಷ್ಟಪಡ್ತೇನೆ. ಧನ್ಯವಾದ.